ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ಅದ್ಭುತವಾದಂತಹ ಹಾಗೂ ಸರಳವಾಗಿ ನಿಮ್ಮ ಮನೆಯಲ್ಲೇ ಮಾಡುವಂತಹ ಒಂದು ಪರಿಹಾರದ ಬಗ್ಗೆ ತಿಳಿಸಲಿದ್ದೇವೆ. ಹೌದು, ಈ ಒಂದು 4 ಜಾಗದಲ್ಲಿ ಉಪ್ಪನ್ನು ಇಟ್ಟರೆ ಹಣದ ಹೊಳೆ ನಿಮ್ಮಡೆ ಹರಿದು ಬರುವುದು. ಸಾಮಾನ್ಯವಾಗಿ ಎಲ್ಲರೂ ಬಳಸುವ ಒಂದು ಪರಿಹಾರದ ವಸ್ತುವಿನ ಬಗ್ಗೆ ತಿಳಿಸಲಿದ್ದೇವೆ. ಅದುವೇ ಉಪ್ಪು. ಆದರೆ ಇದನ್ನು ಕೇವಲ ಮನೆಯಲ್ಲಿ ಕೆಲವು ಜಾಗದಲ್ಲಿ ಇಡುವುದರಿಂದ ಧನ ಕನಕ ವೃದ್ಧಿಯಾಗುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ತಿಳಿದು ಸರಿಯಾದ ವಿಧಾನದಲ್ಲಿ ಪರಿಹಾರ ಮಾಡಿದರೆ ಮಾತ್ರ ನಿಮಗೆ ಯಶಸ್ಸು ಸಾಧ್ಯ. ನಮ್ಮ ಜೀವನದಲ್ಲಿ ಉಪ್ಪು ಅಂದರೆ ಕೇವಲ ಅಡುಗೆಗೆ ಮಾತ್ರವಲ್ಲ, ಅದನ್ನೊಂದು ಕ್ಲೆನ್ಸ್ ರೀತಿಯಾಗಿ ಶುದ್ಧೀಕರಣವಾಗಿ ಹಾಗೂ ಮನಿ ಅಟ್ರಾಕ್ಷನ್ ಆಗಿ ನೆಗೆಟಿವ್ ರಿಮೂವಲ್ ಆಗಿ ಬಳಸುವಂತಹ ಒಂದು ಅದ್ಭುತವಾದಂತಹ ಪದಾರ್ಥವೇ ಈ ಒಂದು ಉಪ್ಪು. ಶಾಸ್ತ್ರಗಳಲ್ಲಿ ಹೇಳುವಂತೆ ಉಪ್ಪನ್ನು ನಾವು ಹೆಚ್ಚಿನದಾಗಿ ಮಂಗಳಕರವಾಗಿ ಹಾಗೂ ಅದನ್ನು ಒಂದು ಶ್ರದ್ಧಾ ಭಕ್ತಿಯಿಂದ ಮನೆಗಳಲ್ಲಿ ಬಳಸಲ್ಪಡುತ್ತೇವೆ. ನಾವು ಹೇಳುವ ಈ ಒಂದು ಸರಳ ಉಪ್ಪಿನ ಪರಿಹಾರಗಳು ನಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಅದಕ್ಕಾಗಿ ಇವತ್ತಿನ ದಿನ ಮನೆಯಲ್ಲಿಯೇ ಮಾಡುವಂತಹ ಉಪ್ಪಿನ ರಿಚುಯಲ್ಸ್ ಅಥವಾ ರೆಮಿಡೀಸ್ ಅಥವಾ ಪರಿಹಾರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇವತ್ತಿನ ದಿನ ಈ 4 ಪರಿಹಾರಗಳನ್ನು ತಿಳಿಸಲಿದ್ದು, ಅದರಲ್ಲಿ 4ನೆಯ ವಿಧಾನ ಅಂದರೆ ಕೊನೆಯ ಪರಿಹಾರವನ್ನು ತಪ್ಪದೇ ಮಿಸ್ ಮಾಡ್ಕೊಳ್ಳದೆ ನೋಡಿ, ಏಕೆಂದರೆ ಇದು ಒಂದು ಅದ್ಭುತವಾದಂತಹ ರೆಮಿಡಿ ಅಥವಾ ಪರಿಹಾರ ಇದಾಗಿದೆ. ಅದರಲ್ಲಿ ಮೊದಲನೇದಾಗಿ ಹೇಳುವಂತಹ ಈ ಒಂದು ಉಪಾಯದ ಬಗ್ಗೆ ನೋಡುವುದಾದರೆ, ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಈ ಒಂದು ಉಪ್ಪನ್ನು ಇಡಬೇಕು. ಹೌದು, ಅಂದರೆ ಉಪ್ಪಿನ ಈ ಒಂದು ಪರಿಹಾರವನ್ನು ಮಾಡುವಾಗ ಯಾವುದೇ ರೀತಿಯಿಂದಾಗಿ ಕೇವಲ ಹೊರ ಮನಸ್ಸಿನಿಂದ ಮಾಡದೆ, ಅಂದರೆ ಮಾಡಬೇಕು ನೋಡೋಣ ಎಂದು ಮಾಡದೆ, ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿರ್ಣಯವನ್ನು ಮಾಡಿಕೊಂಡು ನಿಮ್ಮ ಒಂದು ಗುರುಗಳ ಹಾಗೂ ದೇವರ ಒಂದು ಕೃಪಾ ಆಶೀರ್ವಾದವನ್ನು ನಾನು ಪಡೆಯಲಿದ್ದೇನೆ ಎಂಬ ಒಂದು ಭಾವನೆಯಿಂದ ಈ ಒಂದು ಉಪ್ಪನ್ನು, ಈ ಒಂದು ಪರಿಹಾರವನ್ನು ನೀವು ಮಾಡಬೇಕಾಗುತ್ತದೆ. ಅದಕ್ಕಾಗಿ ಈ ಒಂದು ಉಪ್ಪು ಕೇವಲ ಶುದ್ಧೀಕರಿಸುವುದಿಲ್ಲ ನಿಮ್ಮ ಮನೆಯನ್ನು, ಇದು ಒಂದು ಶಕ್ತಿಯ ಆಗಮನವನ್ನು ಮಾಡುತ್ತದೆ. ಹಾಗೂ ನಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಗಳಿಗೆ ಇರಬಹುದು ಅಥವಾ ಒಳ್ಳೆಯ ಗಳಿಗೆಗಳಿರಬಹುದು, ಅದೆಲ್ಲವೂ ಕೂಡ ಮನೆಯ ಮುಖ್ಯ ದ್ವಾರದಿಂದಲೇ ಬರುವಂತಹದ್ದು. ಹೀಗಿರುವಾಗ ಮನೆಯ ಮುಖ್ಯ ದ್ವಾರವನ್ನು ಎಷ್ಟು ಜೋಪಾನವಾಗಿ ಹಾಗೂ ಎಷ್ಟು ನಾವು ಸುಂದರವಾಗಿಸುತ್ತೇವೆಯೋ ಅಷ್ಟು ನಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಈ ಒಂದು ಸಂಪತ್ತನ್ನು ಸೆಳೆಯುವಂತಹ ಉಪ್ಪನ್ನು, ಈ ಒಂದು ಉಪ್ಪನ್ನು ನಾನು ಮನೆಯ ಮುಖ್ಯ ದ್ವಾರದಲ್ಲಿ ಇಡುವುದರಿಂದ ನನ್ನ ಜೀವನದಲ್ಲಿ ಸಂಪತ್ತಿನ ಆಗಮನವಾಗುತ್ತದೆ ಎಂಬ ಒಂದು ಭಾವನೆಯನ್ನು ನೀವು ತಾಳುತ್ತಾ ಒಂದು ಮಣ್ಣಿನ ಬೌಲಿನಲ್ಲಿ ಹಾಕಿ ಶುದ್ಧವಾಗಿರುವಂತಹ ಉಪ್ಪನ್ನು ಹಾಕಿ ಅದನ್ನು ನಿಮ್ಮ ಮನೆಯ ಮುಖ್ಯ ಅಥವಾ ಮೇನ್ ಡೋರ್ನಲ್ಲಿ ಅಥವಾ ಅದರ ಒಂದು ಪಕ್ಕದ ಜಾಗದಲ್ಲಿ ಇಡುವುದರಿಂದ ಆಶ್ಚರ್ಯಕರವಾದಂತಹ ರಿಸಲ್ಟ್ ಅನ್ನು ನೀವು ಪಡೆಯಬಹುದು. ನಿಮ್ಮ ಮನೆಗಳಿಗೆ ಹಾಗೂ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಹೊಸ ಹೊಸ ಅವಕಾಶಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಮಾಡುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ದೃಷ್ಟಿ ದೋಷದಿಂದ ನಿಮ್ಮ ಮನೆಯನ್ನು ರಕ್ಷಣೆ ಮಾಡಬಲ್ಲಂತಹ ಪ್ರಬಲವಾದಂತಹ ಒಂದು ಉಪ್ಪು ಇದಾಗಿದೆ. ಹಾಗೂ ಈ ಒಂದು ಉಪ್ಪು ಕೇವಲ ಮಾನಸಿಕ ಪ್ರಭಾವದಿಂದ ಕೆಲಸ ಮಾಡುವುದಿಲ್ಲ, ವೈಜ್ಞಾನಿಕ ತಳಹದಿಯ ಮೇಲೂ ಸಹ ಈ ಒಂದು ಉಪ್ಪು ಕೆಲಸ ಮಾಡುತ್ತದೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ವಿಶ್ವಾಸದಿಂದ ಮಾಡುವ ಕೆಲಸ ಎಲ್ಲಾ ಶಕ್ತಿಗಳಿಗಿಂತಲೂ ದೊಡ್ಡದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮತ್ತು ತಿಳಿದವರು ಹಿರಿಯರು ಕೂಡ ಇದನ್ನೇ ಹೇಳುತ್ತಾರೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಂಬಿಕೆ ಇಟ್ಟು ಪೂಜ್ಯನೀಯ ಭಾವನೆಯಿಂದ ಮಾಡುತ್ತಾ ಹೋಗಿ, ಗೆಲುವು ಕೂಡ ನಿಮ್ಮದೇ ಆಗುತ್ತದೆ. ನಂತರದ ಒಂದು ಸ್ಥಳದ ಬಗ್ಗೆ ನೋಡುವುದಾದರೆ, ನಿಮ್ಮ ಮನೆಯ ತಿಜೋರಿ. ಏನಿದು ತಿಜೋರಿ ಅಂತ ಭಾವಿಸ್ತಾ ಇದ್ದೀರಾ? ಹೌದು, ನಿಮ್ಮ ಮನೆಯಲ್ಲಿ ಹಣವಿಡುವಂತಹ ಜಾಗ ಅಥವಾ ಬೀರು ಅಥವಾ ಯಾವುದಾದರೂ ಈ ಒಂದು ಹಣವಿಡುವ ಒಂದು ಜಾಗದ ಪಕ್ಕದಲ್ಲಿ ಈ ಒಂದು ಉಪ್ಪನ್ನು ಕೇವಲ ಮಣ್ಣು ಅಥವಾ ಗಾಜಿನ ಬೌಲ್ನಲ್ಲಿ ಹಾಕಿ ಇಡುವುದರಿಂದ ಆ ಒಂದು ಬೀರುವಿನಲ್ಲಿರ್ತಕ್ಕಂಥ ಹಣದ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ನಿಮ್ಮ ಮನೆಗಳಲ್ಲಿ ಸದಾ ಹಣವಿರುವಂತೆ ಈ ಒಂದು ಉಪ್ಪು ಕಾಯ್ದಿರಿಸಿಕೊಳ್ಳುತ್ತದೆ. ಹಾಗೂ ಇದರ ಸುತ್ತಲೂ ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಈ ಒಂದು ಉಪ್ಪು ಕೆಲಸ ಮಾಡುತ್ತದೆ. ಹಾಗೂ ನೆಗೆಟಿವಿಟಿಯು ಈ ಒಂದು ಹಣಕ್ಕೆ ಅಥವಾ ತಿಜೋರಿಗೆ ತಾಕದಂತೆ ಈ ಒಂದು ಉಪ್ಪು ತಡೆಯಾಗುತ್ತದೆ. ಹಾಗೂ ತಿಜೋರಿಯ ಬಳಿ ಉಪ್ಪನ್ನು ಇಡುವುದರಿಂದ ಸಂಪತ್ತು ಸುಲಭವಾಗಿ ನಿಮ್ಮ ಬಳಿ ಹರಿದು ಬರುವಂತೆ ಮಾಡುತ್ತದೆ. ಉಪ್ಪು ಎಂಬುದು ಒಂದು ಲಕ್ಷ್ಮೀ ದೇವಿಯ ಪ್ರತೀಕ. ಉಪ್ಪು ಎಂದರೆ ನಾವು ಲಕ್ಷ್ಮಿ ಎಂದು ಭಾವಿಸಿ ಪೂಜನೀಯ ಭಾವನೆಯಿಂದ ಕೈ ಮುಗಿಯುತ್ತೇವೆ. ಹೀಗಿರುವಾಗ ನೀವು ಹಣದ ಬಳಿ ಈ ಒಂದು ಉಪ್ಪಿನ ಒಂದು ಬೌಲ್ ಅಥವಾ ಬಟ್ಟಲವನ್ನು ಇಟ್ಟರೆ, ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ಆ ಎಲ್ಲ ಸಾಲದ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಿ. ಹೌದು, ನಂತರದ ಸ್ಥಳದ ಬಗ್ಗೆ ನೋಡುವುದಾದರೆ, ಬಾತ್ರೂಮ್ ಅಥವಾ ಸ್ನಾನದ ಗೃಹ ಎಂದು ಹೇಳುವಂತಹ ಈ ಒಂದು ಜಾಗದಲ್ಲಿ ಉಪ್ಪನ್ನು ಇಡುವುದು. ಹೌದು, ಮನೆಯಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿದ್ದರೆ ಅನಾರೋಗ್ಯ,
ಪದೇ ಪದೇ ಕೆಡುಕು ಉಂಟಾಗುವುದು, ಯಾವುದೇ ಕೆಲಸದಲ್ಲಿ ಹೋದಲು ಕೂಡ ಹಲವಾರು ಅಡೆತಡೆಗಳು ಉಂಟಾಗ್ತಾ ಇರುತ್ತದೆ. ಅದಕ್ಕಾಗಿ ನೀವು ಈ ಒಂದು ಉಪ್ಪನ್ನು ಬಾತುಲಿನ ಮನೆಯಲ್ಲಿ ಇಡುವುದರಿಂದ ಈ ಎಲ್ಲ ರಾಹು ದೋಷದಿಂದ ನೀವು ಮುಕ್ತರಾಗಬಹುದು. ಈ ಒಂದು ಬಾತುರುಮಿನಲ್ಲಿ ಉಪ್ಪನ್ನು ಇಡುವುದರಿಂದ ಇದು ನಿಮ್ಮ ಮನೆಗಳಲ್ಲಿ ಇರತಕ್ಕಂತಹ ಕಸವನ್ನು ತೆಗೆದು ಹೊರಹಾಕುವಂತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಕೆಟ್ಟ ಶಕ್ತಿಯನ್ನು ತೆಗೆದು ಮನೆಯನ್ನು ಶುದ್ಧೀಕರಣಗೊಳಿಸುತ್ತದೆ. ಸ್ನೇಹಿತರೆ, ಯಾವುದೇ ಒಂದು ಪರಿಹಾರವನ್ನು ಮಾಡುವಾಗ ಅದರ ಅರ್ಥ ಹಾಗೂ ಅದರ ಮಹತ್ವವನ್ನು ತಿಳಿದು ಶ್ರದ್ಧಾ ಭಕ್ತಿಯಿಂದ ಮಾಡಿದ ಕೆಲಸ ಯಶಸ್ಸನ್ನು ಖಂಡಿತ ಹೊಂದುತ್ತದೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿಯೊಂದು ಪರಿಹಾರದ ಹಿಂದೆ ಹಲವಾರು ಸಂಗತಿಗಳು ಅಡಗಿರುತ್ತವೆ. ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಹಾಗೂ ಒಂದು ದೈವಿಕ ಭಾವನೆಯಿಂದ ಮಾಡುತ್ತಾ ಹೋಗಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ಸ್ವಲ್ಪ ತಡವಾಗಬಹುದು, ಆದರೆ ಗೆಲುವಂತೂ ಖಚಿತವಾಗಿಯೇ ಕಾಣುತ್ತೀರಿ ಸ್ನೇಹಿತರೆ. ಅಥವಾ ಈ ಒಂದು ಬಾತ್ರೂಮಲ್ಲಿ, ಸ್ನಾನದ ರೂಮಲ್ಲಿ, ಈ ಒಂದು ಉಪ್ಪನ್ನು ಇಡುವುದರಿಂದ ನೆಗೆಟಿವ್ ಶಕ್ತಿಯನ್ನು ತಡೆಯುವುದು ಮಾತ್ರವಲ್ಲ, ನಿಮ್ಮ ಮನೆಯನ್ನು ರಕ್ಷಾ ಕವಚದಂತೆ ತಡೆಯಬಲ್ಲಂತಹ ಒಂದು ಶಕ್ತಿ ಈ ಒಂದು ಉಪ್ಪಿಗಿರುತ್ತದೆ. ಹೌದು, ನಂತರದ ಸ್ಥಳ, ಹೌದು ಅದುವೇ ಮೊದಲೇ ಹೇಳಿದಂತೆ 4ನೆಯ ಒಂದು ಸ್ಥಳ, ಅದುವೇ ಇದು ಯಾವುದು ಎಂಬುದಾದರೆ ಬ್ರಹ್ಮಾಂಡ ಮತ್ತು ನಿಮ್ಮನ್ನು ಕನೆಕ್ಟ್ ಮಾಡುವಂತಹ ಒಂದು ಅದ್ಭುತ ಸ್ಥಳ. ಹೌದು, ಈ ಜಾಗವು ನಿಮ್ಮ ಎಲ್ಲ ಕನಸುಗಳನ್ನು ನನಸಾಗುವಂತಹ ಒಂದು ಸ್ಥಳ. ಅದುವೇ ನೀವು ಮಲಗುವಂತಹ ಜಾಗ ಅಥವಾ ನಿಮ್ಮ ಮನೆಯ ನೀವು ಮಲಗುವ ಕೋಣೆ. ಹೌದು, ನಾವು ಮಲಗಿದಾಗ ನಮ್ಮ ಆತ್ಮ ಸಂಚಾರವಾಗುತ್ತದೆ. ನಾವು ಬ್ರಹ್ಮಾಂಡದ ಉನ್ನತ ಶಕ್ತಿಯೊಂದಿಗೆ ಸಂಬಂಧವನ್ನು ಹೊಂದುತ್ತೇವೆ. ಹೌದು, ನಮ್ಮ ಜೀವನದಲ್ಲಿ ರಾತ್ರಿಯ ಸಮಯದಲ್ಲಿ ನಾವು ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಕಾಣಬಹುದು. ಹೀಗಿರುವಾಗ ರಾತ್ರಿ ಕೇವಲ ವಿಶ್ರಾಂತಿಯಲ್ಲ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸಕಾರಾತ್ಮಕತೆಯನ್ನು ಉತ್ತೇಜಿಸುತ್ತದೆ. ಹಾಗಾಗಿ ಈ ಒಂದು ಉಪ್ಪಿನಿಂದ ನಿಮ್ಮ ಎಲ್ಲ ಆಸೆ ಬಯಕೆಗಳು ಈಡೇರಬೇಕು ಎಂಬುದಾದರೆ ನೀವು ಮಲಗುವಂತಹ ಜಾಗದಲ್ಲಿ ಒಂದು ಕಡೆ ಈ ಒಂದು ಉಪ್ಪನ್ನು ಮಣ್ಣಿನ ಬೌಲ್ ಅಥವಾ ಗಾಜಿನ ಬೌಲಿನಲ್ಲಿ ಹಾಕಿ ಇಡುವುದರಿಂದ ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಕೆಟ್ಟ ಆಲೋಚನೆಗಳು ದೂರವಾಗಿ ಉತ್ತಮ ರೀತಿಯಾದಂತಹ ಚಿಂತನೆಗಳು ಬರಲು ಆರಂಭವಾಗುತ್ತದೆ. ನಿಮ್ಮ ಎಲ್ಲ ಕನಸುಗಳು ನನಸಾಗಲು ಆರಂಭವಾಗುತ್ತದೆ. ಹೌದು, ಹಾಗೂ ಅಭಿವೃದ್ಧಿಯತ್ತ ಸಾಗಲು ಈ ಒಂದು ಉಪ್ಪು ಕಾರಣವಾಗುತ್ತದೆ. ಹಾಗೂ ಇವತ್ತಿನ ದಿನ ಹೇಳಿರುವಂತಹ ಪರಿಹಾರದಲ್ಲಿ ಬಳಸಲ್ಪಡುವಂತಹ ಉಪ್ಪನ್ನು ನೀವು ಸಾಧ್ಯವಾದಷ್ಟು 7 ದಿನ, 10 ದಿನ ಅಥವಾ 15 ದಿನಕ್ಕೊಮ್ಮೆಯಾದರೂ ಈ ಒಂದು ಉಪ್ಪನ್ನು ಬದಲಾಯಿಸಿ ಮತ್ತೆ ಹೊಸ ಉಪ್ಪನ್ನು ಹಾಕಿಡಬೇಕು. ಹೀಗೆ ಉಪ್ಪನ್ನು ಬದಲಾಯಿಸುವುದರಿಂದಲೂ ಆ ಒಂದು ಉಪ್ಪಿನ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ಕಾಣಬೇಕಾದರೆ ನಾವು ಹೇಳಿರುವಂತಹ ಈ ಒಂದು ಪರಿಹಾರಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣುತ್ತೀರಿ. ಇವತ್ತಿನ ದಿನ ಸರಳವಾಗಿ ಹೇಳಿರುವಂತಹ ಈ ಒಂದು ಪರಿಹಾರ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ನಮಸ್ತೆ.